ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇವತ್ತು ಕರವೇ ಕಾರ್ಯಕರ್ತರು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಎಂಇಎಸ್ ಹಾಗೂ ಶಿವಸೇನೆ ಪುಂಡರ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಬೀದಿಗಿಳಿದಿದ್ದಾರೆ. ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಈ ರಾಜಕಾರಣಿಗಳಿಂದ ಏನು ಅಭಿವೃದ್ಧಿ ಆಗಲ್ಲ. ಕನ್ನಡ ಅಭಿವೃದ್ಧಿ ಆಗಬೇಕಾದ್ರೆ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿದವಾಗ ಕನ್ನಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಅದಕ್ಕೆ ಏನಂತಿದ್ರೆ ಈ ಮರಾಠಿ ಪುಂಡ್ರಿಗೆ ಏನಂತಿದ್ರೆ ಭಯ ಪಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಪೊಲೀಸರು ಕೂಡ ಏನಂತ ಜನಪ್ರತಿನಿಧಿಗಳು ನಮ್ಗೆ ಏನಂತಿದ್ರೆ ಬೆಂಬಲ ಕೊಡಬೇಕು. ಆದರೆ ಎಲ್ಲೋ ಒಂದು ಕಡೆ ಮರಾಠಿಗರನ್ನ ಬೆಂಬಲ ಮಾಡುವಂಥ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ಏನಂತಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆಯನ್ನು ಗಂಟೆಯನ್ನು ಕೊಡ್ತಾ ಇದ್ದೇವೆ. ದೊಡ್ಡ ಹೋರಾಟವನ್ನು ಮಾಡ್ತಾ ಮಾತನ್ನ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವೇದ್ ಅದ್ವಾನಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಯಾವ ರೀತಿ ಪ್ರತಿಭಟನೆಯ ಕಿಚ್ಚು ಹಬ್ಬಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಒತ್ತಾಯ ಪೂರ್ವಕವಾಗಿ ಕನ್ನಡ ಹೋರಾಟಗಾರರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ವೇಳೆ ಹೈಡ್ರಾಮಾ ಆಗ್ತಾ ಇದೆ. ಮತ್ತೆ ಪೊಲೀಸರ ಕಾರ್ಯವೈಖರಿಗೂ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು.
ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಯಾವ ಸಂಖ್ಯೆಯಲ್ಲಿ ಕನ್ನಡಪರ ಹೋರಾಟಗಾರರು ಅಲ್ಲಿ ಜಮಾಯಿಸಿದ್ದಾರೆ ಮತ್ತು ಕೆಲವರನ್ನ ಈಗಾಗಲೇ ಒತ್ತಾಯಪೂರ್ವಕವಾಗಿ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ. ಕರವೇ ಪ್ರವೀಣ್ ಶೆಟ್ಟಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನ್ಯಾಯ ಬೇಕು, ನ್ಯಾಯ ಸಿಗೋ ತನಕ ನಾವಿಲ್ಲಿಂದ ಕದಲಲ್ಲ ಅಂತ ಹೇಳಿ ಅವರು ಈ ಭಾಷಾಂಧತೆ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಮರಾಠಿ ಪುಂಡರಿಗೆ ಬುದ್ಧಿ ಕಲಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. ಬಟ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಮತ್ತು ಬೆಳಗಾವಿ ಭಾಗದ ರಾಜಕಾರಣಿಗಳ ದಿವ್ಯ ಮೌನ, ಜಾಣ ಮೌನಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹೀಗೆ ಆದ್ರೆ ಕನ್ನಡಿಗರ ಆತ್ಮಗೌರವ, ಸ್ವಾಭಿಮಾನ ಎಲ್ಲಿಗೆ ಹೋಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಮರಾಠಿ ಪುಂಡರ ವಿರುದ್ಧ ಮರಾಠಿ ಪುಂಡರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ಏನಂತಿದ್ರೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಏನು ಪಂತ್ ಬಾಳಿಕುಂದ್ರಿಗೆ ಏನಂತಿದ್ರೆ ಮುತ್ತಿಗೆ ಹಾಕಲಿಕ್ಕೆ ಹೊಂಟಿರುವಂತ ಪ್ರವೀಣ್ ಶೆಟ್ಟಿ ಬಣ ಇವತ್ತು ಏನಂತಿದ್ರೆ ವಶಕ್ಕೆ ಪಡೆದು ಇವತ್ತು ಬಸ್ನಲ್ಲಿ ಏನಂತಿದ್ರೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ನಮ್ಮ ಜೊತೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಸರ್, ಒತ್ತಾಯ ಪೂರ್ವಕವಾಗಿ ಹೋರಾಟಗಾರನ ಬಂಧನ ಮಾಡಿರುವಂತದ್ದು ಇವತ್ತು ಪೊಲೀಸ್ ರಾಜ್ಯವಾಗಿದೆ ಬೆಳಗಾಮು. ರಾಜಕಾರಣಿಗಳ ಆಶಯದಂತೆ ಪೊಲೀಸರು ಡಕಾಯಿತಿ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಕನ್ನಡ ಹೋರಾಟಗಾರನ ಅನೇಕ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಒಳಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮರಾಠಿ ಗೂಂಡಗಳು ದಾಳಿ ಮಾಡುವಂತ, ಹಲ್ಲೆ ಮಾಡುವಂತ ಮರಾಠಿ ಗೂಂಡಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಲ್ಲಿಯ ರಾಜಕಾರಣಿಗಳಿಗೆ ಮರಾಠಿ ವ್ಯಾಮೋಹ ಜಾಸ್ತಿ ಇದೆ. ಮರಾಠಿ ವ್ಯಾಮೋಹ ಇರುವಂತವ್ರನ್ನ ಮಹಾರಾಷ್ಟ್ರಕ್ಕೆ ಕಳಿಸಿ ಇಲ್ಲಿ ಕನ್ನಡದ ಪ್ರೇಮ ಇರುವಂತ ರಾಜಕಾರಣಿಗಳ ಮುಂದಿನ ದಿನಗಳಲ್ಲಿ ಆರಿಸುವಂತ ಕೆಲಸ ಕನ್ನಡಿಗರು ಮಾಡಬೇಕಾಗತ್ತೆ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ ಇರುತ್ತೆ ಅಂತ, ಯಾಕಂತಂದ್ರೆ ಪದೇ ಪದೇ ನೀವು ಹೋರಾಟ ಮಾಡಿದಾಗ ಬಂದಾಗ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಹೋರಾಟ ಕೂಡ ಪೂರ್ಣ ಆಗುದಿಲ್ಲ ಅಂತ. ಇದು ನಿರಂತರವಾಗಿ ಹೋರಾಟಕ್ಕೆ ಯಾವತ್ತೂ ಶಕ್ತಿ ಕುಂದಿಲ್ಲ. ಹಿಂದೆ ಬೆಳಗಾವಿ ಮೇಯರ್ ವಿಜಯ್ ಮೋರೆಗೆ ಮಸಿಯನ್ನ ಬಳಿಯೋದ್ರ ಮುಖಾಂತರ ಶರ್ವಾಸ ಅನುಭವಿಸಿದ್ದೀವಿ. ಅದಾದ್ಮೇಲೆ ಇಲ್ಲಿ ಕಾಂಗ್ರೆಸ್ MLAಗಳು, BJP MLAಗಳು ಗೆದ್ದಿರುವಂತದ್ದು. ಮಹಾನಗರ ಪಾಲಿಕೆ ಅಧ್ಯಕ್ಷರು ಸಹ ಕನ್ನಡಿಗರಾಗಿರುವಂತದ್ದು. ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಇಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡುವಂತವ್ರು ನಾವೇನೆ, ಇಲ್ಲಿ ಆಡಳಿತ ಮಾಡುವಂತವ್ರು ಮುಂದಿನ ದಿನಗಳಲ್ಲಿ ನಾವೇನೆ. ಈ ಮರಾಠಿ ಬೆಂಬಲಿಗರಿಂದ ಈ ರಾಜ್ಯ ಏನು ಅಭಿವೃದ್ಧಿ ಆಗಲ್ಲ, ಈ ರಾಜಕಾರಣಿಗಳಿಂದ ಏನು ಅಭಿವೃದ್ಧಿ ಆಗಲ್ಲ. ಕನ್ನಡ ಅಭಿವೃದ್ಧಿ ಆಗಬೇಕಾದ್ರೆ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿದವಾಗ ಕನ್ನಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು